ಬಳ್ಳಾರಿಯಲ್ಲೀಗ ಪೋಸ್ಟ್ ಮಾರ್ಟಂ ರಾಜಕೀಯ ಶುರುವಾಗಿದೆ. ಗುಂಡೇಟಿಗೆ ಕೈ ಕಾರ್ಯಕರ್ತ ಬಲಿಯಾಗ್ತಾ ಇದ್ದಂತೆ ಒಂದೊಂದೇ ವಿಷಯಗಳು ಬಯಲಾಗ್ತಾ ಇದ್ದು ವೈರಲ್ ವಿಡಿಯೋಗಳು ಹತ್ತಾರು ಪ್ರಶ್ನೆ ಹುಟ್ಟಿಸ್ತಿದೆ. ಗಣಿನಾಡು ಬಳ್ಳಾರಿಯಲ್ಲಿನ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆ ವಿಚಾರ ದಿನದಿನವೂ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಮತ್ತು ರೆಡ್ಡಿ ಬ್ರದರ್ಸ್ ಬೆಂಬಲಿಗರ ನಡುವಿನ ಗಲಾಟೆಗಳ ಮತ್ತೊಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿವೆ. ಭರತ್ ರೆಡ್ಡಿ ಬೆಂಬಲಿಗರಷ್ಟೇ ಅಲ್ಲ, ಗಾಲಿ ಜನಾರ್ದನ್ ರೆಡ್ಡಿ ಆಪ್ತರಿಂದಲೂ ದಾಂಧಲೆ ನಡೆದಿದೆ. ದೊಣ್ಣೆಗಳನ್ನ ಹಿಡಿದು ಬಂದಿದ್ದರು ರೆಡ್ಡಿ ರಾಮುಲು ಬೆಂಬಲಿಗರು. ಹಾಗೆ ಬಂದವರು ಭರತ್ ರೆಡ್ಡಿ ಗುಂಪಿನ ಮೇಲೆ ಖಾರದ ಪುಡಿ ಎರಚಿ ಗಲಾಟೆ ಮಾಡಿದ್ದಾರೆ. ರೆಡ್ಡಿ ಆಪ್ತರಿಂದಲೂ ಪೆಟ್ರೋಲ್ ಬಾಂಬ್ ಎಸೆದಿರುವ ದೃಶ್ಯ ಸಿಕ್ಕಿದೆ. ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ ಬುಡಾ ಅಧ್ಯಕ್ಷ ಪಾಪಣ್ಣನಿಂದಲೂ ದಾಳಿಯಾಗಿರುವುದು ದೃಶ್ಯದಲ್ಲಿ ಸೆರೆಯಾಗಿದೆ. ಗಲಭೆ ಸಂಬಂಧ ತನಿಖೆಯೂ ಮತ್ತೊಂದು ಕಡೆ ಸಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಬಂದ ಬಾಂಬ್ ನಿಷ್ಕ್ರಿಯ ದಳ ಎಫ್ಎಸ್ಎಲ್ ತಂಡಗಳು ಪರಿಶೀಲನೆ ನಡೆಸಿವೆ. ಜನಾರ್ದನ್ ರೆಡ್ಡಿ ಮನೆ ಬಳಿ ಸಾಕಷ್ಟು ದೊಣ್ಣೆಗಳೂ ಪತ್ತೆಯಾಗಿವೆ. ಅಷ್ಟೇ ಅಲ್ಲ, ರೆಡ್ಡಿ ಮನೆ ಬಳಿಯ ರಸ್ತೆಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಸಿಕ್ಕಿರುವ 9mm ಬುಲೆಟ್ ಯಾರ ಗನ್ನದ್ದು ಎಂಬುದರ ಪರಿಶೀಲನೆ ನಡೆಯುತ್ತಿದೆ. ಒಂದು ಬುಲೆಟ್ ಸಿಕ್ಕಿದೆ ಅಂತೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು. ಅವ್ರು ಇನ್ನೂ ಹುಡುಕಾಡಿದರೆ, ಯಾಕೆಂದರೆ ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸ್ ಸಿಗಬೇಕಿಲ್ಲಿ. ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ಗಲಾಟೆಗೆ ಬಲಿಯಾದ ರಾಜಶೇಖರ್ ಪೋಸ್ಟ್ ಮಾರ್ಟಂ ವಿಚಾರದಲ್ಲೂ ಇದೀಗ ರಾಜಕೀಯದ ಆಟ ಶುರುವಾಗಿದೆ. ಮೃತದೇಹ ಸಿಗುತ್ತಲೇ ಪೋಸ್ಟ್ ಮಾರ್ಟಂ ಮಾಡದಂತೆ ನಾರಾ ಭರತ್ ರೆಡ್ಡಿ ಒತ್ತಡ ಹಾಕಿದ್ರು ಅಂತಾರೆ ರಾಮುಲು ಹಾಗೂ ರೆಡ್ಡಿ. 2-3 ಬಾರಿ ಪೋಸ್ಟ್ ಮಾರ್ಟಂ ಮಾಡಿದ್ದಾರೆ. ಪ್ರತಿ ಬಾರಿಯೂ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಸಿಕ್ಕಿ ಹಾಕಿಸಲು ಸಾಧ್ಯವಾ ಎಂಬೆಲ್ಲ ಕುತಂತ್ರಗಳು ನಡೆದಿವೆ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ. 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಬರೆಯಕ್ತಾಯಿ ಅಂತ ಕೆಲಸ ಮಾಡಿದ್ರೆ ಅದೇನು ರಿಪೋರ್ಟ್ ಇದನ್ನು ನಾನು ಏನು ಇವತ್ತು ಪೋಸ್ಟ್ ಮಾರ್ಟಮ್ ನಡೆಯುವಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದಾವ. ಒಂದು ಬಾಡಿನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಮತ್ತು ಅವನು ಸೂರ್ಯನಾರಾಯಣ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವರ ತಂದೆ, 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕಿಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ ಪಾಪ ತಂದೆ ಅಂದಮೇಲೆ ಮಗನ ಮೇಲೆ ಆ ಕರುಣೆ ಇದ್ದೇ ಇರುತ್ತೆ. ನನ್ನ ಮಗನ ಕೊರಳಿಗೆ ಸುತ್ಕೊಳ್ತೆ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾ ಇರ್ತಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೇರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಬಳ್ಳಾರಿಯಲ್ಲಿ ಮತ್ತೆ ಒಂದಾದ ರೆಡ್ಡಿ ಬ್ರದರ್ಸ್ ಗಲಾಟೆ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಮನೆಗೆ ಕರುಣಾಕರ್ ರೆಡ್ಡಿ ಎಂಟ್ರಿ. ವಾಲ್ಮೀಕಿ ಗಲಾಟೆ ವೇಳೆ ಗಾಲಿ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ರೂಪಿಸಿದ್ರು ಎಂಬ ಆರೋಪವೇ ಇದೀಗ ರೆಡ್ಡಿ ಬ್ರದರ್ಸ್ ಒಗ್ಗೂಡಿಸಿದೆ. ಇಷ್ಟು ದಿನದ ವೈಮನಸ್ಸುಗಳನ್ನ ಮರೆತು ಜನಾರ್ದನ್ ರೆಡ್ಡಿ ಮನೆಗೆ ಬಂದು ತಮ್ಮನ ಕುಶಲೋಪರಿ ವಿಚಾರಿಸಿದ್ರು. ಬ್ಯಾನರ್ ಗಲಾಟೆಯನ್ನ ಖಂಡಿಸಿದ ಕರುಣಾಕರ್ ರೆಡ್ಡಿ ಸೂಕ್ತ ತನಿಖೆಗೆ ಒತ್ತಾಯಿಸಿದ್ರು. ಪ್ರೈವೇಟ್ ಗನ್ಮೆನ್ಗಳು ಇಷ್ಟ ರೀತಿಯಲ್ಲಿ ಫೈರಿಂಗ್ ಮಾಡಿದ್ದು ನಾವು ಮೊಬೈಲಲ್ಲಿ, ನಿಮ್ಮ ಟಿ ವಿಯಲ್ಲೇ ಭಾಳ ತೋರಿಸಿದ್ರಿ, ನ್ಯೂಸ್ 18ನಲ್ಲಿ. ಇದೆಲ್ಲ ನೋಡಿದಾಗ ಭಾಳ ನೋವಾಗ್ತದೆ. ಇಂಥ ಘಟನೆಗಳು ಆಗಬಾರ್ದಾಗಿತ್ತು, ಆಗಿದೆ. ಇದಕ್ಕೆ ಒಂದು ಏನು ಕಠಿಣವಾದಂಥ ಕ್ರಮಗಳು ಸರ್ಕಾರದಿಂದ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೆಂಗಳೂರಿಗೆ ಕರೆತಂದಿದ್ದ ಗಲಭೆ ಪ್ರಕರಣದ 26 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜನವರಿ 19ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿ ಎಲ್ಲ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಯಾರೇ ತಪ್ಪು ಮಾಡಿದ್ರೂ ಕ್ರಮ ನಿಶ್ಚಿತ ಅಂತಿದೆ ಸರ್ಕಾರ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀವಿ. ಈ ಮಧ್ಯೆ ಬಳ್ಳಾರಿ ಘಟನೆ ಬಗ್ಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ವಿಫಲರಾಗಿದ್ದಾರೆ ಎಂದರು. ಜಾಸ್ತಿ ಜನ ಸೇರೋಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ತಿಲ್ಲ? ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ ಅವರು. ಮಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರಾ ತಿಂಗಳದು.
ಸದ್ಯಕ್ಕೆ ಬಳ್ಳಾರಿಯ ಗಣಿಧೂಳು ತಣ್ಣಗಾಗಿದೆ. ಆದರೆ ಮತ್ತೊಂದು ಬಿರುಗಾಳಿ ಬಂದು ಯಾವ ಮಟ್ಟಿಗೆ ಆವರಿಸುತ್ತೋ ಅನ್ನೋದು ಮಾತ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.